ಅಯ್ಯೋ ಮೇಡಮ್ ಅವರೇ, ನೀವ್ ಅಂದ್ಕೊಂಡ ಹಾಗೆಲ್ಲ ಏನೂ ಇಲ್ಲ. ನಾವಲ್ಲಿ ಓಡಾಡ್ಕೊಂಡ್ ಬರೋದಕ್ಕೆ ಹೋಗಿದ್ವಿ ಅಷ್ಟೇ. ನೀವ್ ಅಂದ್ಕೊಂಡ ಹಾಗೆ ಅಲ್ಲಿ ಏನು ನಡೆದಿಲ್ಲ. ನನಗೆ ಗೊತ್ತು ಮಯೂರಿ, ಇಂಥ ಸಮಯದಲ್ಲಿ ಈ ರೀತಿಯ ಆತಂಕ ಗಾಬರಿ ಆಗೋದು ಸಹಜ. ಇದೆಲ್ಲ ಇಲ್ಯೂಷನ್ ಅಂತ ಅನ್ಸುತ್ತೆ, ಆದ್ರೆ ರಿಯಾಲಿಟಿಲಿ ಇದು ಸತ್ಯ. ಸತ್ಯನ ಒಪ್ಕೊಳ್ದೇ ಇದ್ರೆ ಹೇಗೆ? ಅದಕ್ಕೆ ಇನ್ಮುಂದೆ ಮೆಟ್ಲು ಹತ್ತೋದನ್ನ ಕಡಿಮೆ ಮಾಡು. ನೀನ್ ಎಲ್ಲಿರ್ತೀಯೋ ಅಲ್ಲಿಗೆ ಎಲ್ಲ ಬರೋ ಹಾಗೆ ನಾನ್ ಮಾಡ್ತೀನಿ. ಹಾಗೆ ಬಟ್ಟೆ ಒಗೆಯೋದು, ಅದನ್ನ ಮೇಲ್ ತಗೊಂಡು ಹೋಗಿ ಒಣಗಾಕೋದು, ಪಾತ್ರೆ ತೊಳೆಯೋದು, ಮನೆ ಗುಡ್ಸೋದು, ಇದ್ಯಾವ ಕೆಲ್ಸನೂ ನೀನ್ ಮಾಡ್ಬಾರ್ದು. ಅಯ್ಯೋ ಮೇಡಮ್ ಅವರೇ, ನನ್ ಮಾತನ್ನ ನೀವು ಅರ್ಥ ಮಾಡ್ಕೊಳ್ದೆ ತಂಪಾಡಿಗೆ ತಾವು ಏನೇನೋ ಮಾತಾಡ್ಕೋತಾ ಇದ್ದೀರಲ್ಲ. ನಿಜವಾಗ್ಲೂ ನಾನು ಗರ್ಭಿಣಿ ಅಲ್ಲ. ಬೇಕಿದ್ರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ಅಲ್ಲಿ ಏನು ನಡೆದಿಲ್ಲ ಮೇಡಮ್ ಅವರೇ. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ಮಯೂರಿ. ನೋಡು, ಮೊದಲು ನೀನ್ ಈ ರೀತಿ ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಸು. ಮಗು ಬೆಳವಣಿಗೆ ಆಗೋ ಸಮಯದಲ್ಲಿ ಎಲ್ಲ ಒಳ್ಳೆದನ್ನೇ ಯೋಚನೆ ಮಾಡಬೇಕು. ದೇವರ ಪುಸ್ತಕಗಳನ್ನ ಓದಬೇಕು, ಒಳ್ಳೆ ಹಾಡುಗಳನ್ನ ಕೇಳಬೇಕು, ಮಹಾಪುರುಷರ ಕಥೆಗಳನ್ನ ಕೇಳಬೇಕು. ಮನಸ್ಸನ್ನ ಎಷ್ಟು ಸಾಧ್ಯನೋ ಅಷ್ಟು ಪ್ರಶಾಂತವಾಗಿ ಇಟ್ಕೋಬೇಕು. ಅಲ್ಲ, ನೀವ್ ಯಾಕೆ ಇದನ್ನೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದೀರಾ? ನೀವ್ ಅಂದ್ಕೊಂಡಾಗೆಲ್ಲ ಏನೂ ಇಲ್ಲ ಅಂತ ನಾನು ಹೇಳಿದ ಮೇಲೂ ಯಾಕೆ ನೀವು ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ನನ್ ಮಾತನ್ನ ನಂಬಿ ಮೇಡಮ್ ಅವರೇ. ಅದಕ್ಕೆ ನಾವೇನ್ ಕತೆ ಕಟ್ಟ ಹೇಳ್ತಿದೀವಿ, ನೀವು ಪ್ರೆಗ್ನೆಂಟ್ ಅಂತ ಅಣ್ಣನೇ ಹೇಳಿದ್ದು. ಇನ್ 10 ತಿಂಗಳಿಗೆ ಸಿಂಹದಂತ ಮಗನೋ ಸಿಂಹಿಣಿ ಅಂತ ಮಗಳು ಬರ್ತಿದ್ದಾನೆ ಅಂತ ಅಣ್ಣನೇ ಹೇಳಿದ್ದು. ನನಗೆ ಚೆನ್ನಾಗಿ ಗೊತ್ತು, ನೀನು ತಾರಕೇನೋ ಸ್ಕೆಚ್ ಹಾಕೊಂಡಿರ್ತೀರಾ. 3 ತಿಂಗಳವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಒಂದು ಶುಭಗಳಿಗೆ ನೋಡಿ ಎಲ್ರ ಮುಂದೆನೂ ಹೇಳಬೇಕು ಅಂತಲೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಆದ್ರೆ ನನ್ನ ತಮ್ಮಂಗ್ ಖುಷಿ ತಡ್ಕೊಳಕ್ಕಾಗ್ದೆ ನಮ್ಮ ಹತ್ರ ಹೇಳ್ಬಿಟ್ಟ. ನೀನೇನು ಯೋಚನೆ ಮಾಡ್ಬೇಡ, ನಾವ್ ಯಾರಿಗೂ ಹೇಳಲ್ಲ. ನಿನಗಿಂತ ಹೆಚ್ಚಾಗಿ ಸಸ್ಪೆನ್ಸ್ನ ಕಾಪಾಡ್ಕೋತೀವಿ. ಅಲ್ಲಿವರೆಗೂ ನಿನ್ನ ಹುಷಾರ ಕಾಪಾಡ್ಕೋಬೇಕಲ್ವಾ? ಅಯ್ಯೋ ಮೇಡಮ್ ಅವರೇ, ನೀನು ಹೀಗೆ ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ. 1 ನಿಮಿಷ ಸುಮ್ಮನೆ ಇರು. ರೇಣುಕಾ, ಗೋವಿಂದ, ರೇಣುಕಾ, ಗೋವಿಂದ. ಅಮರೇ ನೋಡಿ, ನಿಮ್ಮಿಬ್ರಿಗೂ ಹೇಳ್ತಾ ಇದ್ದೀನಿ, ಇನ್ಮುಂದೆ ಮಯೂರಿ ಹತ್ರ ಯಾವ ಕೆಲ್ಸನೂ ಮಾಡಿಸ್ಬೇಡಿ. ಎಲ್ಲ ಕೆಲ್ಸನೂ ನೀವಿಬ್ರೇ ಮಾಡ್ಬೇಕು. ಮಯೂರಿ ಕೆಲ್ಸ ಮಾಡೋದನ್ನ ನಾನೇನಾದ್ರೂ ನೋಡಿದ್ರೆ ನಿಮ್ಮಿಬ್ರನ್ನ ಕೆಲ್ಸದಿಂದ ತೆಗಿಬೇಕಾಗತ್ತೆ. ಸರಿ ಅಮರೇ. ಯಾಕೆ ಮೇಡಮ್ ಅವ್ರೆ, ಮಯೂರಿ ಅಕ್ಕಗೆ ಹುಷಾರಿಲ್ವಾ? ಅವಳೀಗ ಪ್ರೆಗ್ನೆಂಟ್. ಮಯೂರಮ್ಮ, ಎಷ್ಟು ಖುಷಿ ಆಯ್ತದ ಗೊತ್ತಾ ನನಗೆ. ಇನ್ಮೇಲೆ ನೀನೇ ಕೆಲಸ ಮಾಡ್ತೀನಿ ಅಂದ್ರು ನಾನ್ ಮಾತ್ರ ಮಾಡಕ್ ಬಿಡೋದಿಲ್ಲ. ಅಲ್ಲ, ಡೈರೆಕ್ಟ್ ಅಣ್ಣನ ಪೋಸ್ಟ್ ಇಂದ ಮಾವನ್ ಪೋಸ್ಟ್ ಪ್ರಮೋಷನ್ ಕೊಡ್ತಾ ಇದೀಯ. ಇನ್ನೇನ್ ಬೇಕು ನನಗೆ? ಅಣ್ಣ, ಮಯೂರಿ ಸುಮ್ನೆ ಇರು. ಅದಕ್ಕೆ ಹೇಳಿದ್ದು ಅವಳ ಹತ್ರ ಯಾವ ಕೆಲ್ಸನೂ ಮಾಡಿಸ್ಬೇಡಿ ಅಂತ. ನೀವ್ ಹೇಳಿದ್ರು ಮಾಡಿಸ್ತಾ ಇರಲ್ಲ ಬಿಡಿ ಅಮ್ಮರೇ. ಈ ಟೈಮಲ್ಲಿ ಮಯೂರಿ ಅಮ್ಮವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಒಳ್ಳೇದು. ನೋಡಿದ್ಯಾ ಮಯೂರಿ, ನಿಮ್ ಅಣ್ಣಂಗೆ ನಿನ್ ಮೇಲೆ ಎಷ್ಟು ಕಾಳಜಿ ಅಂತ.
ಹಾಗೆ ನಾವು ಕಾಳಜಿ ತೋರಿಸ್ಬೇಕಲ್ವಾ? ಗೋವಿಂದು, ರೇಣುಕಾ, ಮಯೂರಿನ ಕರ್ಕೊಂಡು ಹೋಗಿ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಮೇಡಮ್. ಮೇಡಮ್ ಅವ್ರೆ, ಮಯೂರಮ್ಮ, ನೀನ್ ಬಾಯ್ಲಿ ನಾನು ಹೇಳ್ತೀನಿ ಬಾಯ್. ಅಲ್ಲ ಅಣ್ಣ. ನಿಧಾನಕ್ಕೆ ಬಾ ನೀನ್ ಬಾ ನೀನು. ಅಮ್ಮವ್ರೆ, ನಾನು ನೋಡ್ಕೋತೀನಿ. ನಾನಷ್ಟೆಲ್ಲ ಮಾತಾಡಿದ್ರು ಅವಳು ಕ್ಲಾರಿಟಿನೇ ಕೊಡ್ಲಿಲ್ವಲ್ಲ. ಏನಿದು, ಅವನು ನೋಡಿದ್ರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಾನೆ, ಇವಳು ನೋಡಿದ್ರೆ ಅಂಥದ್ದು ಏನೂ ಇಲ್ಲ ಅಂತ ಹೇಳ್ತಾಳೆ. ಇರ್ಲಿ, ಕಂಡು ಹಿಡಿಯೋಣ. ಬಾಮ ಬಾಬಾ, ನಿಧಾನಕ್ಕೆ ಬಾ. ಅಂತೂ ನಾನು ಮಾವ ಆಗ್ಬಿಡ್ತಾ ಇದ್ದೀನಿ. ನಿಧಾನ. ಬಾ, ಆರಾಮ ಕುತ್ಕೋ. ಅಣ್ಣ. ನೀನ್ ಕುತ್ಕೊಳ್ಳಮ್ಮ, ಹೇಳ್ತೀನಿ. ಅಣ್ಣ, ಇಲ್ಲ ಆರಾಮ ಕುತ್ಕೋ. ಇಲ್ಲ ಆಗ್ಲಿಲ್ಲ ಅಂದ್ರೆ ಹೋಗ್ ರೂಮಲ್ಲಿರು. ನಿನ್ ಏನ್ ಬೇಕು ಅಂತ ಹೇಳು, ನಾವೇ ಎಲ್ಲ ತಂದ್ಕೊಡ್ತೀವಿ. ಓಕೆನಾ? ಅಣ್ಣ, ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ರು ಏನೋ ಹೇಳಿದ್ರು ಅನ್ಬಿಟ್ಟು ನೀವ್ ಅದನ್ನೇ ನಿಜ ಅಂತ ನಂಬ್ತಿದ್ದೀರಲ್ಲ. ಮಯೂರಿಮ್ಮ, ನೀನ್ ಹೇಳಿದ್ರೆ ಅರ್ಥ ಆಗಲ್ವಾ? ನೀನ್ ಈ ಟೈಮಲ್ಲಿ ನೀನ್ ಯಾವ ಕೆಲಸನೂ ಮಾಡಬಾರ್ದು. ಆಮೇಲೆ ಬಾರವಾಗಿರೋ ವಸ್ತುಲೆ ಎತ್ತಬಾರ್ದು. ಆಮೇಲೆ ಈ ಜೋರಾಗೆಲ್ಲ ನಡಿಬಾರ್ದು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯಬೇಕು ಅಷ್ಟೇ. ನೀನ್ ಕೋಪ ಮಾಡ್ಕೊಂಡ್ರು ಅಷ್ಟೇ, ಇಲ್ಲ ಕೋಪದಲ್ಲಿ ಬರ್ಡ್ ಅಂತ ಒಂದ್ ಏಟ್ ಹೊಡೆದ್ರು ಅಷ್ಟೇ. ನಾನ್ ಮಾತ್ರ ನೀನ್ ಕಾಳಜಿ ಮಾಡೋದು ಬಿಡೋದಿಲ್ಲ. ಹೌದಕ್ಕ, 3 ತಿಂಗಳು ತುಂಬೋವರೆಗೂ ತುಂಬಾ ಸೂಕ್ಷ್ಮವಾಗಿರ್ಬೇಕು ಅಂತ ಹೇಳ್ತಾರೆ. ಈ ಸಮಯದಲ್ಲಿ ನೀವೀಗೆಲ್ಲ ನಡ್ಕೊಂಡ್ರೆ ಮಗುಗ್ ತೊಂದರೆ ಆಗತ್ತೆ. ನನಗ್ ಗೊತ್ತಕ್ಕ, ನೀವು ಹಳ್ಳಿಲ್ ಬೆಳ್ದಿರೋರು. ಅಲ್ಲಿ ಈಗೆಲ್ಲ ಸುಮ್ಮನೆ ಕುತ್ಕೊಳ್ಳೋದಕ್ ಬಿಡೋದಿಲ್ಲ, ಏನಾದ್ರೂ ಒಂದ್ ಕೆಲ್ಸ ಮಾಡಿಸ್ತಾನೆ ಇರ್ತಾರೆ. ಆದ್ರೆ ಇದು ಬೆಂಗಳೂರು. ಇಲ್ಲಿ ಮಗು ಸುದ್ದಿ ತಿಳಿದಿದ್ ಮೊದಲನೇ ದಿನದಿಂದಾನೇ ತುಂಬಾ ಸೂಕ್ಷ್ಮವಾಗಿ ನೋಡ್ಕೋತಾರೆ. ಅಲ್ಲ, ನಿಮ್ಮಿಬ್ರಿಗೂ ಏನಾದ್ರೂ ತಲೆ ಕೆಟ್ಟಿದ್ಯಾ ಅಂತ. ನೋಡಿ, ನಾನು ಗರ್ಭಿಣಿ ಅಲ್ಲ. ಇದು ನಿಮ್ ಕಲ್ಪನೆ ಅಷ್ಟೇ. ಹಿಂಗ್ ಹೇಳಿದ್ರೆ ನಾವು ನಂಬಿಡ್ತೀವಾ? ಈಗ ತಾನೇ ಸಮಂತಮ್ಮವ್ರು ಹೇಳ್ಬಿಟ್ಟೋದ್ರು ತಾನೇ.